ಆದ್ರೆ ಈ ದೇವಸ್ಥಾನ ಸ್ವಲ್ಪ ಸ್ಪೆಷಲ್ ನಮ್ಗೆ ನಮ್ಮಿಬ್ಬರಿಗೆ ಸ್ಪೆಷಲಿ ನಮ್ಮಿಬ್ಬರಿಗೆ ಸ್ಪೆಷಲ್ ಸ್ವಲ್ಪ ಜಾಸ್ತಿ ಸ್ಪೆಷಲ್ ಇದೆ. ಇದು ಕಾಲೆಲ್ಲ ಕಳೆದ ಎರಡೇ ಜೋಡಿ, ಅವೆರಡೇ ಜೋಡಿ ಬಿಟ್ರೆ ಯಾವ್ದು ಜೋಡಿ ಅದು ಅದನ್ನು ಬಿಟ್ಬಿಟ್ಟು ಬಂದಿದ್ದೀವಿ ಇವಾಗ ದೇವಸ್ಥಾನದ ಒಳಗಡೆ ಜೋಡಿ ಸಿಗ್ಲಿ ಅಂದ್ಬಿಟ್ಟು. ಬೇಕಾ ಬೇಬಿ ಬೇಕಾ? ಎಷ್ಟು ಬೇಕು ಅಮೌಂಟ್ ನಿಮಗೆ? ಹೇಳ್ತೀನಿ, ಹಂಗೇನಿಲ್ಲ ಗೊತ್ತೀನಿ. ಏನೇನು ಗೊತ್ತಾ, ನಾವು ಪೆಟ್ರೋಲ್ ಖಾಲಿ ಆದ್ರೆ ಗಾಡಿ ತಾಳಕ್ಕೆ, ಅಮೌಂಟ್ ಖಾಲಿ ಆದ್ರೆ ಅಮೌಂಟ್ ಹಾಕ್ಸ್ಕೊಳಕ್ಕೆ, ಜಗಳ ಆಗಿದ್ರೆ ಹೊಡೆದಾಡಕ್ಕೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ನಾವಿವತ್ತು ಎಲ್ಲಿಗೆ ಬಂದಿದ್ದೀವಪ್ಪ ಅಂತಂದ್ರೆ ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ. ಇಸ್ಕಾನ್ ಟೆಂಪಲ್ಗೆ ಬರದೆ ನಾವು ಬಹಳ ದಿನಗಳಾಗಿತ್ತು. ನಾವು ಯಾವಾಗ ಬಂದಿದ್ವಿ ಅಂದ್ರೆ ನಮ್ಮ ಕಾಲೇಜಲ್ಲಿ ಓದುವಾಗ ಬಂದಿದ್ವಿ. ಆವಾಗ ವಾರಕ್ಕೆ 2 ವಾರಕ್ಕೆ ಒಂದೊಂದ್ಸತಿ ಬರ್ತಾ ಇದ್ವಿ. ಕಾಲೇಜ್ ಮುಗಿದ್ಮೇಲೆ ಬರೋಕ್ಕೆ ಆಗಿರಲಿಲ್ಲ. ಇವಾಗ ಬಂದಿದ್ದೀವಿ, ಅದಕ್ಕೋಸ್ಕರ ನಿಮ್ಗೆ ತೋರಿಸ್ಬೇಕಂತ ಬಂದಿದ್ದೀವಿ. ಹಂಗೆ ಒಳಗಡೆ ಹೋಗ್ತಾ ತೋರಿಸ್ತೀವಿ ಹೆಂಗಿದೆ ಇಸ್ಕಾನ್ ಟೆಂಪಲ್ಲು ಅಂತ ನೋಡಿ. ಗೈಸ್ ಹಿಂಗೆ ಹೋಗ್ತಾ ಇದ್ವಿ. ಇಲ್ಲಿ ಏನಪ್ಪ ಅಂದರೆ ಸ್ಟ್ಯಾಂಡ್, ಚಪ್ಪಲಿ ಸ್ಟ್ಯಾಂಡ್, ಚಪ್ಪಲಿ ಬಿಡುವ ಸ್ಥಳ. ಬ್ಯಾಗ್ ಏನಾರ ಇದ್ರೆ ಇಲ್ಲಿ ಎಂಟ್ರಿ ಮಾಡಿಸ್ಬೇಕು. ನಮ್ಮ ಹತ್ರ ಬ್ಯಾಗ್ ಇಲ್ಲ, ಅದಕ್ಕೆ ಹೋಗ್ತಾ ಇದೀವಿ ನಾವು. ಹೀಗೆ ನೀವೇನಾರ ಬ್ಯಾಗ್ ತೊಗೊಂಬಂದಿದ್ರೆ ಇಲ್ಲಿ ಎಂಟ್ರಿ ಮಾಡಿಸ್ಬೇಕು. ಎಂಟ್ರಿ ಮಾಡಿಸಿ ಬ್ಯಾಗ್ ಅಲ್ಲಿ ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ಈ ಕಡೆ ಹೋಗ್ಬೇಕು. ಏನಾರ ನಮ್ಮ ಗಣೇಶ್ ಅವರ ಎಕ್ಸ್ಪೀರಿಯನ್ಸ್ ಕೇಳೋಣ ಈ ದೇವಸ್ಥಾನದ್ದು. ಅವಾಗ ನಾವು ಕಾಲೇಜ್ ಟೈಮಲ್ಲಿ ಇಬ್ಬರು ಬೇಜಾನ್ಸಲಿ ಬಂದಿದ್ದೀವಿ. ಒಂದು ವಾರಕ್ಕೊಂದ್ಸತಿ ಬರ್ತಿದ್ವಿ ಇಲ್ಲಿಗೆ ದೇವ್ರ ದರ್ಶನ ಮಾಡೋಕ್ಕೆ. ಇವಾಗ ಹೇಳ್ತಾ ನೋಡಿ, ನಮ್ಮ ಕಾಲೇಜೇನು ದೂರ ಇರಲ್ಲ, ಇಲ್ಲೇ ಪಕ್ಕದಲ್ಲಿದೆ, ಮುಂದೆ ಅಷ್ಟೇ. ಅಲ್ಲಿಂದ ನಡ್ಕೊಂಡು ಬರ್ತಾ ಇದ್ದೀವಿ ನಾವು. ಬಂದ್ಬಿಟ್ಟು ಫ್ರೀ ಊಟ. ಕಾಲೇಜ್ ಏನ್ ಮಾಡಿ ಬರ್ತಿದ್ರಿ? ಬಂಕ್ ಕೊಡೋದು. ಕಾಲೇಜ್ ಬಂಕ್ ಕೊಡಿದ್ರೆ ಇಸ್ಕಾನ್ ಟೆಂಪಲ್ ನೆನಪಾಗ್ಬಿಡೋದು ನಮ್ಗೆ. ಯಾಕಂದ್ರೆ ದುಡ್ಡು ಇರ್ತಿರ್ಲಿಲ್ಲ ನಮ್ಗೆ ಊಟ ಮಾಡಕ್ಕೆ. ಅಲ್ಲಿ ನಮ್ಮ ಕಾಲೇಜ್ ಪಕ್ಕ ಒಂದು ದೇವಸ್ಥಾನ ಇತ್ತು, ಅಲ್ಲಿ ಹೋಗ್ತಿದ್ವಿ. ಅಲ್ಲಿ ಊಟ ಇದ್ರೆ ಅಲ್ಲೇ ಮಾಡ್ತಿದ್ವಿ. ಅಲ್ಲಿ ಇರ್ಲಿಲ್ಲ ಅಂತಂದ್ರೆ ಇಲ್ಲಿಗೆ ಬರ್ತಿದ್ವಿ. ಇಲ್ಲಿ ಸಖತ್ತಾಗಿ ಊಟ ಕೊಡ್ತಾರೆ ಮಧ್ಯಾಹ್ನ ಒಂದು 12:30ಗೆ. ನಾವು ಬರ್ತಾ ಇದ್ವಿ, ಬಂದು ಊಟ ಮಾಡ್ಕೊಂಡು ಇಲ್ಲೆಲ್ಲ ತಿರುಗಾಡ್ಕೊಂಡು ಹೋಗ್ತಾ ಇದ್ವಿ. ದೇವಸ್ಥಾನದ ಎಕ್ಸ್ಪೀರಿಯನ್ಸ್ ಹೇಳಪ್ಪ ಸ್ವಲ್ಪ ಚೆನ್ನಾಗಿ. ಇವ್ನು ಎಕ್ಸ್ಪ್ಲೇನ್ ಮಾಡ್ತಾ ನೋಡಿ. ಎಕ್ಸ್ಪೀರಿಯನ್ಸ್ ಹೇಳೋದೇನೇ ಇಲ್ಲ, ಇದು ಪ್ರೇಮಿಗಳ ಸ್ಥಳ ಅಲ್ಲ. ಈಗ ನಾವು ಅವಾಗ ಚಪ್ಪಲಿ ಸ್ಟ್ಯಾಂಡ್ ಹತ್ರ ಬರ್ತಿದ್ವಿ, ಬಂದ್ಬಿಟ್ಟು ಸುಮ್ಮನೆ ಹಂಗೆ ಇಟ್ಬಿಟ್ಟು ಹೋಗ್ಬಿಡ್ತಿದ್ವಿ ಚಪ್ಪಲಿ. ಇವಾಗ ಹಂಗಿಲ್ಲ, ಇವಾಗೆಲ್ಲ ಫುಲ್ ಸಿಸ್ಟಮೆಟಿಕ್ ನೋಡಿ. ಇಲ್ಲೆಲ್ಲ ಟಿಕೆಟ್ ತೊಗೊಂಡು ಅಲ್ಲಿ ಹೋಗಿ ಬಿಟ್ಬಿಟ್ಟು ಬರ್ಬೇಕು ಇವಾಗ. ಗೈಸ್, ನಾವು ಮೊದಲು ಬಂದಾಗ ಈ ಥರ ಚೀಟಿ ಇರಲಿಲ್ಲ, ಬರೀ ಟೋಕನ್ ಇತ್ತು. ಇವಾಗ ಚೀಟಿ ಮಾಡೋರು ಇವರು. ಅವಾಗ ಏನಿಲ್ಲ, ಚಪ್ಪಲಿ ಹಾಕ್ಬಿಟ್ಟು ಅಲ್ಲಿ ಒಂದು ಟೋಕನ್ ಕೊಡ್ತಾರೆ. ಆ ಟೋಕನ್ ತಗೊಂಡೋಗ್ಬಿಟ್ಟು ನಾವು ಕೆಳಗಡೆ ಬರ್ತೀವಲ್ಲ, ಕೆಳಗಡೆ ಬರೋ ಟೈಮಲ್ಲಿ ಆ ಟೋಕನ್ ಕೊಟ್ಟರೆ ಅವ್ರು ಚಪ್ಪಲಿ ಕೊಡ್ತಿದ್ರು. ಅವ್ರಿಗೆ ಅಮೌಂಟ್ ಪೇ ಮಾಡ್ಬೇಕಿತ್ತು ನಾವು ಆವಾಗ. ಇವಾಗ ಹಂಗಿಲ್ಲ, ಫಸ್ಟೇ ಅಮೌಂಟ್ ಪೇ ಮಾಡಬೇಕು. ಫಸ್ಟೇ ಅಮೌಂಟ್ ಪೇ ಮಾಡಿದ್ರೆ ಈ ಥರ ಚೀಟಿ ಕೊಡ್ತಾರೆ. ಚೀಟಿ ಕೊಟ್ಟಮೇಲೆ ಚಪ್ಪಲಿ ಇಟ್ಬಿಟ್ಟು ಹೋಗೋದು. ನಮಗೆ ಅವಾಗ ಟೋಕನ್ ತೊಗೊಳಕ್ಕೂ ದುಡ್ಡು ಇರ್ತಿರ್ಲಿಲ್ಲ. ಹಂಗೆ ಮನೆಯಲ್ಲಿ ಬಂದ್ಬಿಟ್ಟು ಸುಮ್ಮನೆ ಯಾರು ನೋಡ್ದಂಗೆ ಇಟ್ಬಿಟ್ಟು ಹೋಗ್ಬಿಟ್ಟು ಮತ್ತೆ ಹಂಗೆ ಬಂದು ತೊಗೊಂಡು ಹೋಗ್ತಿದ್ವಿ. ಇವಾಗ ಹಂಗಿಲ್ಲ, ಫುಲ್ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಇವಾಗ ಹಾಕಿ ನಿಲ್ತಾರೆ. ಗಾಯ್ಸ್, ಇಸ್ಕಾನ್ ಟೆಂಪಲ್ಗೆ ಬಂದರೆ ಜಾಸ್ತಿ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಏನಪ್ಪ ಅಂತಂದರೆ ಇಲ್ಲೇ ಹಿಂದೆ ಒಂದು ಮಾಲ್ ಇದೆ, ಓರಿಯನ್ ಮಾಲ್. ಇಲ್ಲಿಂದನೇ ಕಾಣಿಸುತ್ತೆ ಅದು. ಅಲ್ಲೇನು ಕಾಣಿಸ್ತಾ ಇದೆಯಲ್ಲ, ಅದು ಅದೇ ಓರಿಯನ್ ಮಾಲು. ಇದೇ ಇಸ್ಕಾನ್ ಟೆಂಪಲ್. ಏನು ದೂರ ಇಲ್ಲ, ಇಲ್ಲೇ ಹತ್ರನೇ ಇದಾವೆಲ್ಲ. ಎಲ್ಲ ಒಂದೇ ಸರ್ತಿ ನೋಡ್ಕೊಂಡ್ಬಿಡ್ಬೋದು ನಾವು, ದೂರನೇ ಇಲ್ಲ. ಅಂದರೆ ಈ ಏರಿಯಾದಲ್ಲಿ ಏನಪ್ಪ ಅಂದ್ರೆ ಜಾಸ್ತಿ ದೇವಸ್ಥಾನಗಳಿದಾವೆ ಇಲ್ಲಿ. ಈ ಏರಿಯಾದಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲ, ಹಾಂ, ಮಹಾಲಕ್ಷ್ಮಿ ಲೇಔಟ್. ಇಲ್ಲಿ ಬರೀ ದೇವಸ್ಥಾನದ ಏರಿಯಾ ಅಂತ ಹೇಳಿದ್ರು ತಪ್ಪಾಗಲ್ಲ ಬಿಡು. ಗೈಸ್, ಅವಾಗೆಲ್ಲ ಕಾಲು ತೊಳಿಯೋಕೆ ನಲ್ಲಿ ಇತ್ತು. ಇವಾಗ ಪ್ಲ್ಯಾನ್ ಮಾಡಿಬಿಟ್ಟು ಹೆಂಗೆ ಮಾಡೋರಪ್ಪ ಅಂತಂದರೆ ಅವರು ಕಾಲು ತೊಳಿಯೋಕ್ಕೆ ಇಲ್ಲಿ ಆ ಪೈಪ್ಗೆ ಅಲ್ಲಿ ಹೋಲ್ಸೋಕ್ಕೆ ನೀರು ಬರೋಂಗೆ ಮಾಡಿದ್ದಾರೆ ಅವರು. ಆಯ್ತು, ಹಿಂಗೆ ಇಷ್ಟೇ ತೊಳ್ಕೊಳ್ಳೋದು, ಕಾಲು ಇಷ್ಟು ತೊಳ್ಕೊಂಬಿಟ್ಟು ಹೋಗೋದು. ಆವಾಗ ಹಂಗಿರಲಿಲ್ಲ, ನಲ್ಲಿ ಆನ್ ಮಾಡಿಬಿಟ್ಟು ನೀರು ಬಿಟ್ಟು ಕಾಲು ತೊಳ್ಕೊಂಡು ಹೋಗೋದಿತ್ತು. ಇವಾಗ ಹಂಗೇನಿಲ್ಲ, ಎಲ್ಲ ಆಟೋಮೆಟಿಕ್ ಮಾಡಿಬಿಟ್ಟಿದ್ದಾರೆ ಇವಾಗೆಲ್ಲ. ಏನೋ ಒಂದು ಸ್ವಲ್ಪ ಚೇಂಜ್ ಆಗಿದೆ. ಏ ಜಮಾನ ಇದೆಲ್ಲ ಅಷ್ಟು ಆಗಿಲ್ಲ ಅದ್ರಾಗೆ ನಮ್ಮ ಬೆಂಗಳೂರಲ್ಲಿ ಅದು. ಗೈಸ್, ಎಲ್ಲರೂ ಒಬ್ಬೊಬ್ಬರಾಗಿ ಜೋಡಿಯಾಗಿ ಬರ್ತಾ ಇದ್ದಾರೆ. ನಾವೇ ಸಿಂಗಲ್ ಆಗಿ ಬಂದಿದ್ದೀವಿ ದೇವಸ್ಥಾನಕ್ಕೆ. ಸಿಂಗಲ್ಸ್ ನಾವು. ಇಲ್ಲೆಲ್ಲರೂ ಜೋಡಿ ಬರ್ತಾ ಇದ್ದಾರೆ. ನಾವು ಒಂದಿನ ಬರೋಣ ಹಂಗೆ. ಇಲ್ಲಿರೋರ್ಗೆಲ್ರಿಗೂ ಜೋಡಿ ಇದ್ರೆ ನಮಗೆ
ಕಾಲೆಲ್ಲ ಕಳ್ದಾವ ಎರಡೇ ಜೋಡಿ. ಅವೆರಡೇ ಜೋಡಿ. ಅದನ್ನ ಬಿಟ್ರೆ ಯಾವ್ದು ಜೋಡಿ ಅದು ಅದನ್ನು ಬಿಟ್ಬಿಟ್ಟು ಬಂದಿದ್ದೀವಿ ಇವಾಗ ದೇವಸ್ಥಾನದ ಒಳಗಡೆ ಜೋಡಿ ಸಿಗ್ಲಿ ಅಂದ್ಬಿಟ್ಟು. ಫೀಲ್ ಮಾತ್ರ ಸಖತ್ತಾಗಿ ಕೊಡುತ್ತೆ, ನೆಮ್ಮದಿಯಾಗಿ ಹೋಗಿ ಬರ್ಬೋದು ಒಳಗಡೆ. ಯಾವುದಾದ್ರೂ ಏನಾದ್ರು ಟೆನ್ಷನ್ನು ಏನಾದ್ರು ಇದ್ದರೆ ಆರಾಮಾಗಿ ಒಳಗಡೆ ಹೋಗಿ ಬಂದರೆ ಎಲ್ಲ ಕ್ಲಿಯರ್ ಆಗುತ್ತೆ. ಕೃಷ್ಣನ ದರ್ಶನ ಮಾಡಿದ್ರೆ ಸಾಕು. ಗಾಯ್ಸ್ ಒಳಗಡೆ ಇದೆ ದೇವಸ್ಥಾನ, ಫುಲ್ ಸಖತ್ತಾಗಿದೆ, ತೋರಿಸ್ಬೇಕಂತ ಅನ್ಕೋತೀವಿ. ಬಟ್ ಏನ್ ಮಾಡೋದು, ಒಳಗಡೆ ಮೊಬೈಲ್ ಅಲೋ ಇಲ್ಲ, ಕ್ಯಾಮ್ರಾ ಇಲ್ಲಿ ಬಿಡ್ತಾರೆ, ಹೊರಗಡೆ ಬಿಡ್ತಾರೆ, ಒಳಗಡೆ ಅಲೋ ಇಲ್ಲ. ಕ್ಯಾಮ್ರಾ ಏನಾದ್ರು ತೆಗೆದ್ರೆ ಜೋಬಿಂದ 500 ಆ ಕಡೆನೆ. ನಮ್ಮ ಆಜಿ ಬ್ರೋ ಅಂತರೂ ಇನ್ಸ್ಟಂಟ್ ಆಗ್ತವ್ರು ಅವರು ಇನ್ಸ್ಟಾಗ್ರಾಮಲ್ಲಿ. ಎಲ್ರಿಗೂ ತೋರಿಸ್ಬೇಕಲ್ಲ ನಾನು ಬಂದಿದ್ದೀನಿ ಅಂತ. ನಮ್ಮ ಹತ್ರ ಗೈಸ್ ಇಲ್ಲಿ ಗೈಸ್ ಅಲ್ಲಿ ಒಂದು ಪ್ರೊಸೆಸ್ ಇದೆ. ಕೃಷ್ಣನ್ ಜಪ ಮಾಡ್ಕೊಂಡು ಹೋಗ್ಬೇಕು ಒಳಗಡೆ. ಅಲ್ಲಿ ಕ್ಯಾಮ್ರಾ ಅಲೋ ಇಲ್ವಂತೆ, ಅದಕ್ಕೆ ನಾವು ಹಂಗೆ ಹೋಗ್ತಾ ಇಲ್ಲ, ಹಿಂಗೆ ಡೈರೆಕ್ಟಾಗಿ ಹೋಗ್ತಾ ಇದೀವಿ. ಅಲ್ಲಿ ಏನಾದರೂ ಹೋದ್ರೆ ಒಂದು ಅರ್ಧ ಗಂಟೆ ಆಗುತ್ತೆ ಹೋಗ್ಬೇಕಾದ್ರೆ. ನಾವು ಜಪ ಮಾಡ್ಕೊಂಡು ಹೋಗ್ಬೇಕು. ನಿಮಗೂ ತೋರ್ಸೋಣ ಅಂತ ಇದ್ವಿ, ಬಟ್ ಅದರಲ್ಲಿ ಅನ್ಫಾರ್ಚುನೇಟ್ಲಿ ಕ್ಯಾಮ್ರಾ ಅಲೋ ಇಲ್ವಂತೆ, ಅದಕ್ಕೋಸ್ಕರ ಹಿಂಗೆ ಹೋಗ್ತಾ ಇದ್ವಿ. ಡೈರೆಕ್ಟ್ ಒಳಗಡೆ ಹೋಗಿ ಬನ್ನಿ ಹೋಗೋಣ ಗೈಸ್. ಗೈಸ್ ನಾವು ಇಲ್ಲಿ ಕಾಣಿಸ್ತಿರೋದು ಇದು ಚಿನ್ನದಂತ ಅನ್ಕೊಂಡಿದೀವಿ ನಾವು, ಬಟ್ ಅದು ಚಿನ್ನ ಅಲ್ಲ ಅಂತದು. ಚಿನ್ನ ಇದ್ರೆ ಇಷ್ಟು ದಿವಸ ಹೆಂಗ್ ಬಿಡ್ತಾರೆ? ಕೋಲಾರದಲ್ಲಿ ಎಲ್ಲಿದ್ದಾರೆ ಚಿನ್ನ? ಇಲ್ಲಿದೆ ನೋಡಿ ಚಿನ್ನ, ಇಲ್ಲಿದೆ ಚಿನ್ನ, ಕೋಲಾರದಲ್ಲಿ ಚಿನ್ನ. ಗೈಸ್ ಇದು ಕೆಳಗಡೆಯಿಂದ ನೋಡಿದ್ರೆ ಎಷ್ಟು ಚಿಕ್ಕದಾಗಿ ಕಾಣಿಸುತ್ತೆ ಅಂತಂದ್ರೆ ಹೇಳ್ಬೇಡ. ಇಲ್ಲಿ ಬಂದು ನೋಡು, ಯಪ್ಪ ಎಷ್ಟೊಂದು ದೊಡ್ಡದಾಗೈತೆ ನೋಡಿ. ಫುಲ್ ದೊಡ್ಡದಾಗಿದೆ. ಕೆಳಗಡೆಯಿಂದ ಬರೀ ಇಷ್ಟು ಚಿಕ್ಕದು ಕಾಣಿಸುತ್ತೆ ಅದು ದೇವಸ್ಥಾನ. ಇದೇನಪ್ಪ ಇಷ್ಟೇ ಇದೆ ಅಂತ ಹೇಳ್ಬೋದು, ಆದರೆ ಜಾಸ್ತಿ ದೊಡ್ಡದಾಗಿದೆ ದೇವಸ್ಥಾನ. ಇಲ್ಲಿ ಗಾಯ್ಸ್ ಇಲ್ಲಿ ನೋಡಿ ವೆದರ್ ಹೆಂಗಿದೆ ನೋಡಿ, ಇವು ಮಾತ್ರ ಸಖತ್ತಾಗಿದೆ. ಇದರಲ್ಲಿ ಇನ್ನು ಸ್ವಲ್ಪ ಮಳೆ ಬಂದ್ರಂತೂ ಫುಲ್ಲು ಅದನ್ನ ನೆನೆಯೋಕ್ಕೆ ಆಗಲ್ಲ, ಅಷ್ಟು ಸೂಪರ್ ಆಗಿರುತ್ತೆ ನೋಡಿ. ಹೆಂಗಿದೆ ಮೇಲ್ಗಡೆ, ಸಖತ್ತಾಗಿದೆ ವ್ಯೂ ಮಾತ್ರ. ನೀವು ಬನ್ನಿ ಒಂದ್ಸಲ, ಎಕ್ಸ್ಪೀರಿಯನ್ಸ್ ಮಾಡಿ ಒಂದ್ಸಲ, ಏನಾಗಲ್ಲ. ಸಖತ್ತಾಗಿದೆ. ಇಲ್ಲಿ ಲಾಸ್ಟ್ ಗೈಸ್, ಫೋನ್ ಇಲ್ಲಿಗೆ ಲಾಸ್ಟ್, ಒಳಗಡೆ ಬಿಡಲ್ಲ ಅವರು. ಏನಾರು ವಿಡಿಯೋ ಮಾಡಿದ್ರೆ ಫೋನ್ ತೊಗೊಂಡ್ಬಿಡ್ತಾರೆ, ಅದಕ್ಕೋಸ್ಕರ ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಫೋಟೋಗ್ರಾಫಿ. ಗಾಯ್ಸ್ ಮೇಲ್ಗಡೆ ಹೋಗಿ ಇವಾಗ ದರ್ಶನ ಮಾಡಿಕೊಂಡು ಇದ್ರ ಕೆಳಗಡೆ ಬಂದ್ವಿ. ಇವಾಗ ಇಲ್ಲಿ ನಮ್ಗೇನಾದರೂ ಬೇಕಾದರೆ ಯಾವುದೇ ವಸ್ತಾಗಲಿ ಇಲ್ಲಿ ಕೆಳಗಡೆ ಸಿಗುತ್ತೆ. ಇಲ್ಲಿ ನೋಡಿ, ಭಗವದ್ಗೀತೆ ಬೇಕಂದ್ರೆ ಭಗವದ್ಗೀತೆ, ಬೇರೆ ಪುಸ್ತಕಗಳು ಬೇಕಂದ್ರೆ ಬೇರೆ ಪುಸ್ತಕ, ತಿಂಡಿ, ಊಟ, ಪ್ರತಿಯೊಂದು ಎಲ್ಲ A to Z ಸಿಗುತ್ತೆ ಇಲ್ಲಿ. ನಿಮ್ಗೆ ಯಾವ ಬುಕ್ ಓದಬೇಕು ಅಂತ ಅನ್ಸುತ್ತೋ ಆ ಬುಕ್ ತೊಗೋಬೋದು. ಇಲ್ಲೆಲ್ಲ ಇದೆ ನೋಡಿ. ಈ ಬುಕ್ಕೆಲ್ಲ ಒಂದ್ಸರಿ ಓದಿದ್ರೆ ನಿಮ್ಮ ಜೀವನ ಪಾವನವಾಗುತ್ತೆ ಅಂತ ಹೇಳ್ಬೋದು. ನಾವು ಓದಿಲ್ಲ, ಒಂದ್ಸತಿ ನಿಮ್ಗೆ ಯಾವ ಬುಕ್ ಬೇಕೋ ಎಲ್ಲ ಬುಕ್ ಸಿಗುತ್ತೆ ಇಲ್ಲಿ. ಸೊ ಇಷ್ಟ ಇದ್ರೆ ಬಂದು ತಗೋಬೋದು. ಗೈಸ್ ನಿಮ್ಗೆ ಏನಾದರೂ ಈ ಟೆಂಪಲ್ ಬಂದ್ಬಿಟ್ಟು ಏನಾದ್ರು ಜಾಸ್ತಿ ಹಸುವಾಗಿತ್ತಪ್ಪ ಅಂತಂದ್ರೆ, ಹೊಟ್ಟೆ ಹಸ್ತಿತ್ತಪ್ಪ ಅಂತಂದ್ರೆ ನೀವೇನೋ ಮಾಡೋದ್ಬೇಕು. ಕೆಳಗಡೆ ಸ್ನ್ಯಾಕ್ಸ್ ಎಲ್ಲ ಸಿಗುತ್ತೆ ಇಲ್ಲಿ. ನಿಮ್ಗೆ ಏನು ಬೇಕು ಅದೆಲ್ಲ ಸಿಗುತ್ತೆ ನೋಡಿ. ಇಲ್ಲಿಂದ ಇದೆ ಕೇಕ್ ಅಂದ್ರೆ ಹಿಡಿದು ಪ್ರತಿಯೊಂದೂ ಇಲ್ಲಿ ಸಿಗುತ್ತೆ. ಜಿಲೇಬಿ, ಬಜ್ಜಿ, ಸ್ಯಾಂಡ್ವಿಚ್ಚು, ಪಿಜ್ಜಾ, ಬರ್ಗರು, ಪ್ರತಿಯೊಂದು ಎಲ್ಲನೂ ಸಿಗುತ್ತೆ ಇಲ್ಲಿ. ಏನು ಬೇಕೋ ಅದು ಅಮೌಂಟ್ ಪೇ ಮಾಡಿಬಿಟ್ಟು ತಗೋಬೋದು. ಅಂದರೆ ಫ್ರೀ ಕೊಡಲ್ಲ ಯಾರು ಇಲ್ಲಿ. ಪ್ರಸಾದ, ದೇವ್ರ ಪ್ರಸಾದ ಕೊಡ್ತಾರೆ ಇಲ್ಲಿ, ಅದಕ್ಕೋಸ್ಕರ ತಿನ್ನೋಣ ಅಂತ ಬಂದಿದ್ದೀವಿ. ಪ್ರಸಾದ ತಿನ್ಕೊಂಡು ಕೆಳಗಡೆ ಹೋಗ್ಬೇಕು. ನೋಡೋಣ ಪ್ರಸಾದ ಹೆಂಗಿರುತ್ತೆ ಅಂತ ಹೇಳ್ತೀವಿ ತಿನ್ಕೊಂಡು. ನೋಡಿ ಹೋಗ್ತಾ ಇದ್ದಾರೆ ನೋಡಿ ನಡಿ ಅವರು. ಒಟ್ನಲ್ಲಿ ಇಲ್ಲಿಗೆ ಬಂದರೆ ಏನಾರ ಒಂದು ಇರುತ್ತೆ ತಿನ್ನೋಕ್ಕೆ, ತಿನ್ಕೊಂಡೇ ಹೋಗ್ಬೇಕು ನೋಡಿ. ಗೈಸ್ ಪ್ರಸಾದ ಪೊಂಗಲ್ ಕೊಟ್ಟಿದ್ದಾರೆ, ಟೇಸ್ಟ್ ಹೆಂಗಿದೆ ಅಂತ ಗಣೇಶ್ ಹೇಳ್ತಾನೆ ನೋಡಿ. ಯಾವಾಗಾದ್ರೂ ಬನ್ನಿ, ಪ್ರಸಾದ ಮಾತ್ರ ಅವೈಲೇಬಲ್ ಇರುತ್ತೆ ಇಲ್ಲಿ, ಏನು ಕೊರತೆ ಇರಂಗಿಲ್ಲ. ಪ್ರಸಾದ ಇರುತ್ತೆ, ಊಟ ಇರುತ್ತೆ ಇಲ್ವೋ ಗೊತ್ತಿಲ್ಲ, ಇರುತ್ತೆ ನೋಡ್ಬೇಕು ಕೆಳಗಡೆ ಹೋಗಿ. ಇನ್ನು ಇದ್ರ ಕೆಳಗಡೆ ಇದೆ ಊಟ.
ಗೈಸ್ ನಾವು ಬಂದಿದ್ದು ಬೆಳಿಗ್ಗೆ ಮಧ್ಯಾಹ್ನ ಹೊತ್ತು, ಮಧ್ಯಾಹ್ನ ಒಂದು 12:30ಗೆ 1 ಗಂಟೆಗೆ ಬಂದಿದ್ದೀವಿ. ಅವಾಗೆಲ್ಲ ಊಟ ಇರ್ತಿತ್ತು. ಇವಾಗ 6 ಗಂಟೆ ಆಗಿದೆ ಸಂಜೆ. ಇವಾಗ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಹೋಗಿ ನೋಡ್ತೀವಿ ಇದು ತಿನ್ಕೊಂಡ್ಬಿಟ್ಟು. ಇದ್ರೆ ಊಟ ಮಾಡ್ಕೊಂಡು ಹೋಗ್ತೀವಿ, ತೋರಿಸ್ತೀವಿ, ನೋಡೋಣ ಇರುತ್ತೋ ಇಲ್ವೋ ಅಂತ ಹೇಳ್ತೀವಿ. ಗೈಸ್ ಇವಾಗ ಪ್ರಸಾದ ತಿಂದ್ಬಿಟ್ಟು ನೀರು ಕುಡಿಯೋಕೆ ಬಂದಿದ್ದೀವಿ. ನೀರು ಕುಡ್ಬಿಟ್ಟು ಹೋಗ್ಬೇಕು ಗೈಸ್. ಇನ್ನೊಂದೇನಪ್ಪ ಅಂತಂದ್ರೆ ಎಲ್ಲಿ ನೋಡಿದ್ರು ಹೋಗ್ಬೇಕಾದ್ರೆ ಬರೀ ನಮ್ಮ ಕಣ್ಣಿಗೆ ಉಂಡಿಗಳು ಕಾಣಿಸ್ತಾ ಇದಾವ. ಏನಪ್ಪ ಅಂತಂದ್ರೆ ಉಂಡಿಗೆ ಅಮೌಂಟ್ ಹಾಕ್ಬೇಕು. ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗ್ಲಿ ಉಂಡಿ ನೋಡ್ತೀವಿ, ಬಟ್ ಅಮೌಂಟ್ ಹಾಕಲ್ಲ ಗೈಸ್. ದೇವರು ನಮ್ಗೆ ಹೊರ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ಅದೇನೋ ಗೊತ್ತಿಲ್ಲ, ಉಂಡಿಗೆ ಹಾಕಲ್ಲ. ಗೈಸ್ ನಾವು ಬಂದಿದ್ದೆ ಒಂದು ದೇವಸ್ಥಾನಕ್ಕೆ, ಒಂದು ದೊಡ್ಡ ಉಂಡಿ ಅಂತ ತಿಳ್ಕೊಬೇಕು. ಯಾಕಂದ್ರೆ ನಾವು ಬರೋದೇ ಅಪರೂಪ ದೇವಸ್ಥಾನಕ್ಕೆ, ಅದರಲ್ಲೂ ಬಂದಿದೀವಿ ಅಂದ್ರೆ ದೇವರೇ ಅರ್ಥ ಮಾಡ್ಕೋಬೇಕು ನಮ್ಮನ್ನ. ಇಷ್ಟು ಹೇಳೋದು ಗೈಸ್. ಆದ್ರೆ ಈ ದೇವಸ್ಥಾನ ಸ್ವಲ್ಪ ಸ್ಪೆಷಲ್ ನಮ್ಮಿಬ್ಬರಿಗೆ ಸ್ಪೆಷಲ್ ಸ್ವಲ್ಪ ಜಾಸ್ತಿ ಸ್ಪೆಷಲ್ Special ಇದೆ. ಇದು. ಹಾ, ಆಜಿಬ್ರೋಗನು ಮುಂದೆ ಸ್ಪೆಷಲ್ ಆಗುತ್ತೆ ದೇವಸ್ಥಾನ, ಆಗ್ಲೇಬೇಕು. ಏನೋ ಈ ದೇವಸ್ಥಾನಕ್ಕೆ ಬಂದಾಗ ಏನೋ ಒಂಥರ ಫೀಲ್ ಆಗುತ್ತೆ ಗಾಯ್ಸ್ ನಮ್ಗೆ. ನಾವು ಒಬ್ರು ಬಂದ್ರು ಇಬ್ರು ಬಂದಿದೀವಿ ಅನ್ನೋ ತರ ಫೀಲ್ ಇರುತ್ತೆ ಈ ದೇವಸ್ಥಾನಕ್ಕೆ. ಅದೇನೋ ಗೊತ್ತಿಲ್ಲ, ಅದು ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ಫೀಲ್ ಬರುತ್ತೆ ನಮ್ಗೆ. ಕೃಷ್ಣ ಪ್ರಸಾದ ರೆಸ್ಟೋರೆಂಟ್ ಇಲ್ಲಿ ಬರ್ದಿದೆ. ಇದೆಯೋ ಇಲ್ವೋ ಗೊತ್ತಿಲ್ಲ. ಲಾಕ್ ಹಾಕಿದೆ. So, ಪ್ರಸಾದ ಇಲ್ಲ ಇವಾಗ. ಮಧ್ಯಾಹ್ನ ಟೈಮ್ ಅಷ್ಟೇ ಪ್ರಸಾದ ಸಿಗೋದಿಲ್ಲ ಇದು. ಇವಾಗ ನೋಡಿ ಎಲ್ಲ ಗೇಟ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಪ್ರಸಾದಕ್ಕೆ ಹೋಗೋ ದಾರಿಗೆ ಇದೆ. ಇಲ್ಲಿಂದ ಒಳಗಡೆ ಹೋದ್ರೆ ಅಲ್ಲಿ ಊಟ ಕೊಡ್ತಾರೆ. ಅಲ್ಲಿ ಇವಾಗ ಊಟ ಕೊಡ್ತಾ ಇಲ್ಲ, ಇವಾಗ ಇಲ್ಲ ಗಾಯ್ಸ್. ದರ್ಶನ ಮುಗೀತು, ಪ್ರಸಾದ ಮುಗೀತು, ಫೋಟೋ ಶೂಟ್ ಮುಗೀತು, ಮಾತಾಡಿದ್ ಮುಗೀತು, ನೋಡಿದ್ ಮುಗೀತು, ಎಲ್ಲಾ ಮುಗೀತು. ಹುಡುಗಿನ ಕರ್ಕೊಂಡ್ ಬರೋದು ಒಂದೇ ಬಾಕಿ. ಅದು ಸಾಧ್ಯ ಇಲ್ಲ ಅನ್ಸುತ್ತೆ, ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅದು. ಮನಸ್ಸು ಮಾಡಿದ್ರೆ ಇಲ್ಲ, ಏನ್ ಮಾಡೋದು, ಅದು ಸಾಧ್ಯ ಆಗದ ವಿಷಯ. ಬಟ್ ನೋಡೋಣ. ಇಲ್ಲ ಅಂದ್ರೆ ಏನಂತೆ ಗೈಸ್, ಫ್ರೆಂಡ್ಸ್ ಇದಾರೆ, ಹುಡುಗಿಗಿಂತ ಹೆಚ್ಚು ಕೇರ್ ಮಾಡೋ ಫ್ರೆಂಡ್ಸ್ ಇದಾರೆ, ಫ್ಯಾಮಿಲಿ ಇದೆ. ಟಚ್ ಆಯ್ತು ಒಳಗಡೆ ಹೋಗ್ಬಿಟ್ಟು ಟಚ್ ಆಯ್ತು. ಫ್ರೆಂಡ್ಸ್ ಹತ್ರನೇ ಹುಡುಗಿ ಫೀಲ್ ಮಾಡ್ಕೋಬೇಕು ನಾವು, ಏನು ಮಾಡಕ್ ಆಗಲ್ಲ. ಒಬ್ದೆ ಕಣಯ್ಯ, ಒಬ್ದೆ. ನಾವ್ ಎದಕ್ಕೋ ಏನೇನ್ ಗೊತ್ತಾ, ನಾವು ಪೆಟ್ರೋಲ್ ಖಾಲಿ ಆದ್ರೆ ಗಾಡಿ ತಾಳಕ್ಕೆ, ಅಮೌಂಟ್ ಖಾಲಿ ಆದ್ರೆ ಅಮೌಂಟ್ ಹಾಕ್ಸ್ಕೊಳಕ್ಕೆ, ಜಗಳ ಆಗಿದ್ರೆ ಹೊಡೆದಾಡಕ್ಕೆ, ಎಲ್ಲಾದ್ರೂ ಒಂದ್ ಸ್ವಲ್ಪ ಅಮೌಂಟ್ ಕಡಿಮೆ ಬಿಡ್ಬೇಕು. ಅಲ್ಲ ಅಮೌಂಟ್ ಕಡಿಮೆ ಬಿದ್ರೆ ಹುಡುಗಿ ಫೋನ್ ಮಾಡಲ್ಲ, ಮಗ ಸ್ವಲ್ಪ ಅಮೌಂಟ್ ಕಡಿಮೆ ಆಗಿದೆ ಹಾಕೋ ಸ್ವಲ್ಪ. ಬೇಕಾ ಬೇಬಿ, ಬೇಕಾ, ಎಷ್ಟು ಅಮೌಂಟ್ ಬೇಕು, ಕೊಡ್ತೀನಿ. ಇವಾಗಲೇ ಬೆಂಗಳೂರು ಖರೀದಿ ಮಾಡ್ಬೇಕಾ, ಖರೀದಿ ಮಾಡ್ತೀವಿ ಹೇಳ್ಬಿಟ್ಟು ಎಷ್ಟು ಹುಮ್ಮಸ್ಸಿಂದ ಮಾಡ್ತಾರಂತಂದ್ರೆ ಅವಾಗ ನಾವು ಕೇಳ್ಬೇಕು. ನಾವೇನಾದ್ರೂ ಅಮೌಂಟ್ ಕೇಳ್ಬೇಕು, ಮಗ 2 ನಿಮಿಷ ಬಿಟ್ಟು ಕೇಳ್ಬೇಕಿತ್ತು ತಾನೆ, ಇವಾಗ ತಾನೆ ಆಗ್ದೆ ನಾನು. ಅಯ್ಯೋ ಆಗ್ಬೇಕು, ನಿನ್ನೆ ತಾನೆ ಆಗ್ದೆ ಮಗ 15,000 ಕೇಳ್ಬೇಕಾಗಿತ್ತು ನೀನು. ಕೇಳ್ಬೇಡ ಗಾಯ್ಸ್. ಅದು ಫೈನಲ್ ಆಗಿ ಎಲ್ಲ ಒಳಗಡೆ ಸುತ್ತಾಡಿ ಕಿತ್ತಾಡಿ ತಿಂದು ಎಲ್ಲ ಮಾಡಿ ಇವಾಗ ಮನೆಗೆ ಹೋಗೋ ಸಮಯ ಬಂದಿದೆ. ಸೊ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಇನ್ನೂ ಒಂದೇನಪ್ಪ ಅಂತಂದ್ರೆ, ಬೆಂಗಳೂರಲ್ಲಿ ಇನ್ನೊಂದು ಇಸ್ಕಾನ್ ಟೆಂಪಲ್ ಇದೆ, ಅದು ಯಾರು ನೋಡಿರೋಕೆ ಸಾಧ್ಯ ಇಲ್ಲ. ನಾವು ಅದ್ರ ಒಳಗಡೆ ಹೋಗ್ಬಿಟ್ಟು ನೋಡಿಲ್ಲ, ದೂರದಿಂದ ನೋಡಿದೀವಿ ಅದು ಇಸ್ಕಾನ್ ಟೆಂಪಲ್ ಹೇಗಿದೆ ಅಂತ. ನಾವು ಅದು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀವಿ, ಅದು ಆ ಇಸ್ಕಾನ್ ಟೆಂಪಲ್ ಹೇಗಿರುತ್ತಂತ. ಅಲ್ಲಿಗೂ ಹೋಗ್ತೀವಿ, ನಿಮ್ಗೋಸ್ಕರ ಹೋಗ್ಬಿಟ್ಟು ತೋರಿಸ್ತೀವಿ ಅದು ಯಾವ ಥರ ಇರುತ್ತಂತ. ಅಂದರೆ ಇದಕ್ಕಿಂತ ಸ್ವಲ್ಪ ದೊಡ್ಡದಿದೆ ಅದು, ಇದು ಸ್ವಲ್ಪ ಚಿಕ್ಕದು. ಆದ್ರೆ ಚಿಕ್ಕದಿದ್ರು ಬೆಂಗಳೂರಿಗೆ ಇದೆ ನಂಬರ್ 1 ದೇವಸ್ಥಾನ ನನ್ನ ಪ್ರಕಾರ. ಅಲ್ಲಿ ಹೋಗ್ಬೇಕಂದ್ರೆ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಅಲ್ಲಿಗೂ ಹೋಗಿ ಅಂತ ಕಮೆಂಟ್ ಮಾಡಿ. ಹೋಗ್ತೀವಿ ಪಕ್ಕ, ನೀವು ಹೇಳಿದ್ರೆ ಹೋಗ್ತೀವಿ. ಹೋಗ್ತೀವಿ ಗಾಯ್ಸ್, ಮನೆ ಹೋಗ್ತಾ ಇದೀವಿ ಗಾಯ್ಸ್, ಮನೆ ಕಡೆ.